ಈಗಿನ ಕಾಲದಲ್ಲಿ ಕೆಲವ್ರಿಗೆ ನಾನಾ ಕಾರಣಗಳಿಂದ ಮಕ್ಕಳಾಗಲ್ಲ. ಆದರೆ ಪ್ರತಿಯೊಬ್ಬರಿಗೂ ಮಕ್ಕಳು ಅಂದರೆ ತುಂಬ ಆಸೆ ಇರುತ್ತೆ. ಇಂಥವರು ತಮಗೂ ಒಂದು ಮಗು ಬೇಕು ಅನ್ನೋ ಹಂಬಲದಲ್ಲಿ ನರಳ್ತಾ ಇರ್ತಾರೆ. ತಮ್ಮಿಂದ ಮಕ್ಕಳು ಪಡೆಯೋದಕ್ಕಾಗದೇ ಇರೋ ದಂಪತಿಗಳಿಗೆ ಪರಿಹಾರ ಅಂತ ಸಿಕ್ಕಿರೋ ಒಂದು ವರದಾನ ಅಂದರೆ ಈ ಸರಗೇಟ್ ಮದರ್. ಇತ್ತೀಚೆಗೆ ಸರಗೇಟ್ ಮದರ್ ಮೂಲಕ ಮಕ್ಕಳನ್ನ ಪಡೆಯೋದು ತುಂಬ ಕಾಮನ್ ಆಗಿದೆ. ಮಕ್ಕಳಾಗದೇ ಇರೋರು ಮಾತ್ರ ಅಲ್ಲ, ತಾವೇ ಹೆತ್ತು ಮಕ್ಕಳನ್ನ ಪಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೇ ಇರೋರು ಕೂಡ ಈ ಪ್ರಯೋಜನನ ಪಡ್ಕೋತಾ ಇದ್ದಾರೆ. ಆದರೆ ಇದರ ಇನ್ನೊಂದು ಮುಖದ ದರ್ಶನ ತುಂಬ ಭೀಕರವಾಗಿದೆ. ದುಡ್ಡಿನ ಅವಶ್ಯಕತೆಗೋಸ್ಕರ ಸರಗೇಟ್ ಮದರ್ ಆಗೋದಕ್ಕೆ ಒಪ್ಕೊಳ್ಳೋ ಹೆಂಗಸರು ಕರಳು ಬಳ್ಳಿನ ದೂರ ಮಾಡ್ಕೊಂಡು ಪಡೋ ಯಾತನೆ, ಮಕ್ಕಳಾಗಬೇಕು ಅನ್ನೋ ಆಸೆಯಿಂದ ದುಡ್ಡು ಕೊಟ್ಟು ಬೇರೆಯವರಿಂದ ಮಕ್ಕಳು ಪಡ್ಕೊಳ್ಳೋ ತಂದೆ ತಾಯಿಯರ ಆತಂಕ, ತಳಮಳ, ತಾವು ಪಡ್ಕೊಂಡು ಮಗುನ ಎಲ್ಲಿ ಕಳ್ಕೊತೀವಿ ಅನ್ನೋ ಆತಂಕ ಕೊಲೆ ಮಾಡೋ ಹಂತಕ್ಕೆ ಹೋಗುತ್ತೆ ಅಂದರೆ ನೀವು ನಂಬ್ತೀರಾ? ಯಾಕೆ ಅಳ್ತಾ ಇದೀಯಾ? ಅದು ಸಿನಿಮಾ, ನಿಜ ಜೀವನ ಅಲ್ಲ. ಅದು ಸಿನಿಮಾ ಆದ್ರೂ ನನ್ನ ಕತೆ ತರನೇ ಇದೆ. ಯಾಕೆಂದ್ರೆ ನನ್ನ ಪಂಚೆ ಅಲ್ವಾ. ಬೇಜಾರು ಮಾಡ್ಕೋಬೇಡ ಕಣೆ. ಎಲ್ಲರೂ ಒಂದೇ ತರ ಇರ್ತಾರ? ದೇವರು ಎಲ್ರಿಗೂ ಎಲ್ಲದನ್ನು ಕೊಡೋದಿಲ್ಲ ಅಲ್ವಾ? ಇನ್ ಕಾದ್ ಪ್ರಯೋಜನ ಇಲ್ಲ ರೀ. ಒಂದ್ ಮಗನ್ ದತ್ತಕ್ಕೆ ತಗೊಳ್ಳೋಣವಾ? ಯಾರ್ದೋ ಮಗುಗೆ ನನಗೆ ತಂದೆ ಆಗಕ್ಕೆ ಇಷ್ಟ ಇಲ್ಲ. ನನಗೆ ನನ್ನ ಮಗುನೇ ಪಡ್ಕೋಬೇಕು. ಅದ್ ಹೇಗ್ ಸಾಧ್ಯ ರೀ? ಡಾಕ್ಟರ್ ನಮಗ್ ಮಕ್ಕಳಾಗಲ್ಲ ಅಂತ ಹೇಳಿದಾರಲ್ಲ. ಆ ಮಾತನ್ನ ನನಗೆ ಹೇಳಲಿಲ್ಲ, ನಿನಗ್ ಮಕ್ಕಳಾಗಲ್ಲ ಅಂತ ಹೇಳಿದ್ದು. ನನಗೇನು ದೋಷ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೆ ನಂದೇ ಮಗು ಬೇಕು. ನನಗಿರೋ ಆಸ್ತಿಗೆ ಯಾರೋ ಅಬೆ ಪರಿಣ ತಂದು ವಾರಸ್ದಾರ ಅಂತ ಕೂರ್ಸಕ್ಕಾಗಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬೆಂಗಳೂರಿನಲ್ಲಿ ಬಾಡಿಗೆ ತಾಯಿಯಿಂದ ನಮ್ದೇ ಮಗುನ ಪಡ್ಕೊಳ್ಬೋದಂತೆ. ನಾವು ಹಾಗೇನೆ ಮಗುನ ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ಏನು ಬೇಡ. ಒಂದ್ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಒಂದ್ ಪುಟ್ಟ ಮಗುನ ದತ್ತಕ್ಕೆ ತಗೊಳ್ಳೋಣ. ಇಲ್ಲ, ನನಗೆ ನನ್ ರಕ್ತನೇ ಹಂಚ್ಕೊಂಡು ಹುಟ್ಟಿರೋ ಮಗು ಬೇಕು. ಬೇಡ ರೀ, ನನ್ ಮಾತ್ ಕೇಳಿ. ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ. ನನಗೇನ್ ದುಡ್ಡಿಗೆ ಬರೋಣ? ನಾಳೆನೆ ಕ್ಲಿನಿಕ್ಗೆ ಹೋಗಿ ನಾನು ಮಾತಾಡ್ಕೊಂಡ್ ಬರ್ತೀನಿ. ಬರಕ್ ಇಷ್ಟ ಇದ್ರೆ ನೀನು ಬಾ. ನಿಮಗೆ ಮಕ್ಕಳಾಗಿಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಕ್ಲಿನಿಕ್ಗೆ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಮಗುವಿನ ಬಗ್ಗೆ ನೀವು ಕನಸು ಕಾಣಕ್ಕೆ ಶುರು ಮಾಡ್ಬೋದು. ನೋಡಿ ಡಾಕ್ಟರ್, ನೀವು ಹೇಳ್ದಾಗೆ ಮಗುನ ಪಡ್ಕೊಳ್ಳೋದಕ್ಕೆ ನಾವು ಬಂದಿಲ್ಲ. ನನ್ನ ಹೆಂಡತಿಗೆ ಸಮಸ್ಯೆ ಇದೆ. ನಾನು ಚೆನ್ನಾಗೇ ಇದ್ದೀನಿ. ನನ್ನ ಮಗುಗೆ ನಾನೇ ತಂದೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಮಗುಗೆ ನೀವೇ ತಂದೆ ಆಗಿರ್ತೀರಾ. ವಿಜ್ಞಾನ ಇವಾಗ ತುಂಬಾ ಮುಂದುವರೆದಿದೆ. ಡಾಕ್ಟರ್, ಅದು ನಿಮ್ಮ ವೈದ್ಯಕೀಯ ಪದ್ಧತಿ ಪ್ರಕಾರ ಮಗು ಆಗೋದು ಬೇಡ. ಆ ಹೆಂಗಸಿನ ಜೊತೆ ನೇರವಾಗಿ ನಾನೇ ಸಂಪರ್ಕ ಹೊಂದಬೇಕು. ಆಗತ್ತಾ? ಅದು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಡಾಕ್ಟರ್. ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ. ಆ ಥರದ್ದೇನಾದ್ರೂ ಅವಕಾಶ ಇದ್ರೆ ಹೇಳಿ. ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗಿ ನನಗೆ. ಹಾ, ಇದು ನನ್ನ ಕಾರ್ಡ್. ಬರ್ತೀನಿ ಡಾಕ್ಟರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅವ್ರಿಗೆ ಮಾಮೂಲಿ ವೈದ್ಯಕೀಯ ಪದ್ಧತಿ ತರ ಮಗು ಆಗೋದು ಬೇಡವಂತೆ. ಅವರು ನಿನ್ನ ಹೆಂಡತಿ ಜೊತೆ ನೇರವಾದ ದೇಹ ಸಂಪರ್ಕ ಹೊಂದಬೇಕಂತೆ. ಒಪ್ಪಿಗೆ ಇದೆಯಾ? ಆಗ್ಬೋದು, ಆದ್ರೆ ನಾವು ಕೇಳಿದಷ್ಟು ದುಡ್ಡು ಕೊಡ್ಬೇಕಷ್ಟೇ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತಾರೆ ಶಿವಮೂರ್ತಿ. ಆದ್ರೆ ನಿನ್ನ ಹೆಂಡತಿ ಆ ವ್ಯಕ್ತಿ ಜೊತೆ ನೇರ ಸಂಪರ್ಕ ಹೊಂದಬೇಕು. ನೋಡು, ಇವಾಗ ಒಪ್ಕೊಂಡು ಆಮೇಲೆ ಕಿರಿಕ್ ಮಾಡೋದು ಅವೆಲ್ಲ ಮಾಡಬಾರ್ದು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ಯೋಚನೆ ಮಾಡಿ ತೀರ್ಮಾನಕ್ಕೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ?
ನಮಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ನಮ್ಮ ಪ್ರಾಣ ತೆಗೆದು ನಿಮ್ಮ ಕಾಲ್ ಕೆಳಗಡೆ ಇಡಿ ಅಂತೇಳಿ ಇಟ್ಬಿಡ್ತೀವಿ. ನಿನಗೆ ಒಪ್ಪಿಗೆ ಇದೆಯಾ? ಹೌದು. ಬನ್ನಿ ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ನಮಸ್ಕಾರ. ಇವರು ಶಿವಮೂರ್ತಿ ಅಂತ, ನಮಸ್ಕಾರ. ಅವ್ರ ಹೆಂಡತಿ ರಮ್ಯಾ. ಹಲೋ. ನಿಮ್ಮ ಮಗುಗೆ ತಾಯಿ ಆಗೋಕೆ ಈಕೆ ಒಪ್ಕೊಂಡಿದ್ದಾರೆ. ನೀವಿನ್ನ ಗಟ್ಟಿಯಾಗೇ ಹಿಡ್ಕೊಂಡಿದ್ದೀರಾ. ಎಷ್ಟು ಗಟ್ಟಿ ಅಂದ್ರೆ ಇಲ್ಲಿ ಬರೋ ತನಕ ಅಲ್ವಾ? ನಿನ್ನ ಸೌಂದರ್ಯನೇ ಅಂತದ್ದು ರಮ್ಯಾ. ನಿನ್ನೆ ನೋಡಿದ ದಿವಸದಿಂದ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ. ನೀನು ಯಾವಾಗ ನನ್ನವಳಾಗ್ತೀಯೋ ಅಂತ ನಾನು ಕಾಯ್ತಾ ಇದ್ದೆ ರಮ್ಯಾ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನನಗೆ ನಿನ್ನಿಂದ ಮಗು ಆಗ್ತಿರೋದು ತುಂಬ ಖುಷಿ ಆಗ್ತಿದೆ. ಹಾಗಾದ್ರೆ ಮಗುಗೋಸ್ಕರ ನನ್ನ ಜೊತೆ ಇದ್ದೀರಾ? ಖಂಡಿತ ಇಲ್ಲ. ಮಗು ನನ್ನ ಹೆಂಡ್ತಿಗೆ, ನೀನು ನನಗೆ. ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ. ಡೋಂಟ್ ವರಿ. ರಾಮ್ಲಿಂಗ ರಮ್ಯಳ ಸೌಂದರ್ಯಕ್ಕೆ ಪೂರ್ತಿಯಾಗಿ ಸೋತೋಗಿದ್ದ. ಅವಳನ್ನೇ ತುಂಬಾ ಆರಾಧಿಸ್ತಾ ಇದ್ದ. ರಾಮ್ಲಿಂಗನ್ ಮನಸ್ಸಿನಿಂದ ಸರಿತಾ ಮೆಲ್ಲಕ್ ಸರಿದು ಅಲ್ಲಿ ಪೂರ್ತಿಯಾಗಿ ರಮ್ಯ ಆವರಿಸ್ಕೊಂಡ್ಲು. ಅವರಿಬ್ರು ಪ್ರೇಮ ಪಕ್ಷಿಗಳ ತರ ಬೆಂಗಳೂರಿಡೀ ಸುತ್ತಾಡ್ತಾ ಇದ್ರು. ದುಡ್ಡಿನ ಆಸೆಗೆ ಬೇರೆಯವ್ರ ಜೊತೆ ಇರು ಅಂತ ಒತ್ತಾಯ ಮಾಡೋ ಗಂಡನ್ಗಿಂತ ರಾಮ್ಲಿಂಗನ್ ಮೇಲೆ ರಮ್ಯಾಗೆ ಪ್ರೀತಿ ಹೆಚ್ಚಾಯ್ತು. ತಾನು ರಾಮ್ಲಿಂಗನ್ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸಂಭ್ರಮದಲ್ಲಿ ರಮ್ಯಾ ತೇಲಾಡ್ತಾ ಇದ್ಲು. ಇವರಿಬ್ರ ಅನ್ಯೋನ್ಯತೆನ ಶಿವಮೂರ್ತಿ ಸಹಿಸ್ಕೊಂಡ. ಸರಿತಾ ಸುಮ್ನಿದ್ಲಾ? ಕಂಗ್ರ್ಯಾಚುಲೇಷನ್ ಮಿಸ್ ರಾಮಲಿಂಗ, ನೀವು ತಂದೆ ಆಗ್ತಾ ಇದ್ದೀರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಈ ಖುಷಿನಲ್ಲಿ ನಾನು ನಿಮ್ಗೆ ಏನಾದ್ರೂ ಕೊಡಬೇಕು ಅಂತ ಅನಿಸ್ತಿದೆ. ನೋಡಿ, ಈ ಕ್ಲಿನಿಕ್ನ ದೊಡ್ಡದಾಗಿ ಕಟ್ಟಿಸ್ಬಿಡಿ. ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ದುಡ್ಡು ಎಷ್ಟು ಬೇಕೋ ನಾನು ಕೊಡ್ತೀನಿ. ರಮ್ಯಾ, ನಿಂಗೆ ಏನು ಇಷ್ಟ ಹೇಳು, ಅದನ್ನೆಲ್ಲ ಕೊಡಿಸ್ತೀನಿ. ನನಗ್ ನೀವೇ ಇಷ್ಟ, ಬೇರೆ ಏನು ಬೇಡ. ಕಂದ, ಒದಿತಾ ಇದೀಯಾ? ಅಮ್ಮನ್ ನೋವಾಗಲ್ವಾ? ಯಾಕೆ ನಿಲ್ಲಿಸ್ಬಿಟ್ಟೆ? ಒದಿ, ಹಿತವಾಗಿರುತ್ತೆ. ನೋಡು ರಮ್ಯಾ,
ನಾಳೆ ಒಳಗಡೆ ಈ ಹಣ್ಣು ಹಂಪಲನ್ನೆಲ್ಲ ತಿಂದು ಖಾಲಿ ಮಾಡಬೇಕು. ಇಲ್ಲ ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ಯಾವಾಗ್ಲೂ ಮಾಡ್ದಂಗೆ ಮಾಡ್ಬೇಡ, ಸರಿನಾ? ತಗೋ ರಮ್ಯಾ. ರಮ್ಯಾ, ಯಾಕೆ ಕಣ್ಣೀರು? ನೀವ್ ನನ್ ನಿಜವಾದ ಗಂಡನೇ ಆಗಿದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು. ಈಗೇನು ನಿನ್ ಗಂಡನಿಗಿಂತ ಹೆಚ್ಚಾಗಿ ನಾನಿಲ್ವಾ? ನೋಡು, ನಾಳೆಯಿಂದ ನೀನು ಅಡಿಗೆ ಏನು ಮಾಡೋದಕ್ಕೆ ಹೋಗ್ಬೇಡ. ಊಟ ಎಲ್ಲ ನಾನೇ ಕಳಿಸ್ಕೊಡ್ತೀನಿ. ಹಬ್ಬ, ಎಷ್ಟು ಚೆನ್ನಾಗಿ ನಗ್ತೀಯ. ಈ ನಗುಗೆ ಅಲ್ವಾ ನಾನ್ ಬಿದ್ದೋಗಿದ್ದು. ನೋಡು ರಮ್ಯಾ, ನೀನ್ ನೋಡ್ತಾ ಇದ್ರೆ ನಾನು ಪ್ರಪಂಚನೇ ಮರ್ತೋಗ್ತೀನಿ. ರಮ್ಯಾ ರಾಮ್ಲಿಂಗನ್ ಪ್ರೀತಿಯಲ್ಲಿ ಕಳೆದೋಗಿದ್ಲು. ಅವನ್ ತೋರಿಸೋ ಕಾಳಜಿ ಇದೆಲ್ಲ ಅವಳಿಗೊಂದು ಹೊಸ ಪ್ರಪಂಚನೇ ಸೃಷ್ಟಿ ಮಾಡ್ತು. ಅದ್ರ ಜೊತೆ ರಮ್ಯಾಗೆ ಅವಳ ಮಗು ಮೇಲೇನೂ ಒಲವು ಮೂಡಕ್ ಶುರುವಾಯ್ತು. ಅವಳು ತಾಯ್ತನದ ಸುಖವನ್ನು ಅನುಭವಿಸ್ತಾ ಖುಷಿಯಾಗಿದ್ಲು. ತಾನು ಸರಗೇಟ್ ಮದರ್ ಅನ್ನೋದನ್ನು ಮರ್ತ್ಬಿಟ್ಟಿದ್ಲು. ಅವಳು ಮುಂದೆ ಅವಳ ಮಗು ಜೊತೆ ಹೇಗೆಲ್ಲ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ಲು. ರಾಮ್ಲಿಂಗಂಗೆ ಅಧಿಕೃತ ಹೆಂಡತಿ ಇರೋದ್ರಿಂದ, ರಮ್ಯಾ ಶಿವಮೂರ್ತಿ ಹೆಂಡತಿ ಆಗಿರೋದ್ರಿಂದ ಅವಳ ಕನ್ಸಿಗೆ ಅರ್ಥ ಇದೆಯಾ? ಏನಿದು ಊಟ ಹೇಗಿದೆ? ಉಪ್ಪು ಖಾರ ಹುಳಿ ಏನೂ ಇಲ್ವಲ್ಲ? ಅದು ಅದು ಅಡ್ಗೆ ನಾನ್ ಮಾಡ್ತಾ ಇಲ್ಲ, ರಾಮ್ಲಿಂಗ ಅವ್ರು ತಂದು ಕೊಡ್ತಾ ಇದ್ದಾರೆ. ಅವನೇ ನಿನ್ ಊಟ ತಿಂಡಿ ತಂದು ಕೊಡೋದು? ಅವನಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾನ್ ರೆಸ್ಟ್ ಮಾಡ್ಲಿ ಅಂತ ಉದ್ದೇಶದಿಂದ ತಂದು ಕೊಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಮೊದಲು ಯಾರು ತಾಯಿನೇ ಆಗಿಲ್ವಾ? ನೀನೇನಾ ಮೊದಲು? ಅವನ್ ಯಾಕೋ ಅತಿ ಆಯ್ತು. ಅವನ್ ದುಡ್ಡು ಕೊಟ್ಟಿರೋದು ಮಗುನ ಏರಕ್ಕೆ, ನಿನ್ ಜೊತೆ ಕೂತು ಚಕ್ಕಂದ ಆಡಕ್ಕಲ್ಲ. ಅವ್ನು ಹೀಗೆ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅವ್ರು ನೋಡ್ಕೊಂಡ್ ಹಾಗೆ ನೀವು ಒಂದ್ ದಿವಸ ನೋಡ್ಕೊಂಡಿದ್ದೀರಾ? ಅವ್ರು ಕೊಡೋ ಚಿನ್ನ ದುಡ್ಡನ್ನ ತಗೊಳ್ಳೋರು ಸ್ವಲ್ಪ ತಗ್ಗಿ ಬಗ್ಗಿ ಇರ್ಬೇಕನ್ನೋದನ್ನ ಕಲ್ತ್ಕೊಳ್ಳಿ. ಹೇಯ್, ನನ್ನನ್ನೇನು ಅವನು ಆಳ ಅನ್ಕೊಂಡಿದ್ದೆ ನೀನು?